ಉಡುಪಿಯ ಬನ್ನಂಜೆ ಬಿಲ್ಲವ ಸಂಘದ ವಿರುದ್ಧ ಕಿಡಿಗೇಡಿಯೊಬ್ಬ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ವಿಡಿಯೋ ವೈರಲ್ ಆಗಿದೆ. ಬಿಲ್ಲವ ಸಮಾಜ ಬಾಂಧವರು ಇದರಿಂದ ಆಕ್ರೋಶಗೊಂಡಿದ್ದು, ಕೃತ್ಯ ಎಸಗಿದ ವ್ಯಕ್ತಿಯ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಉಡುಪಿ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ರಾಮ ಪ್ರತಿಷ್ಠಾಪನೆಯ ದಿನ ಧ್ವಜ ಹಾರಿಸಿಲ್ಲ ಎಂಬ ಕಾರಣಕ್ಕೆ ನಿಂದಿಸಿದ್ದಾನೆ. ಇದು ಬಿಲ್ಲವ ಸಮಾಜಕ್ಕೆ ನೋವುಂಟು ಮಾಡಿದೆ. ನಾರಾಯಣ ಗುರುಗಳ ತತ್ವ ಸಿದ್ಧಾಂತದಡಿಯಲ್ಲಿ ನಾವು ಸಾಮಾಜಿಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿದ್ದೇವೆ. ಇಂತಹ ವಿಡಿಯೋ ಮಾಡಿರುವ ವ್ಯಕ್ತಿ ತಪ್ಪೊಪ್ಪಿಕೊಳ್ಳಬೇಕು. ಪೊಲೀಸರು ತಕ್ಷಣ ಬಂಧಿಸಿ ಕ್ರಮ ಕೈಗೊಳ್ಳಬೇಕೆಂದು ಮಾಧವ ಬನ್ನಂಜೆ ಆಗ್ರಹಿಸಿದರು. ಯಾರೋ ಒಬ್ಬರು ಬಿಲ್ಲವ ಸಮಾಜದವರು ನಾನೇ ಬಿಲ್ಲವ ಸಮಾಜ ಅನ್ನತಕ್ಕಂಥ ಮಾತನ್ನು ಹೇಳಿಕೊಂಡು ಅವ್ಯಾಚ್ಯ ಶಬ್ದಗಳಿಂದ ಅಲ್ಲಿ ಬಂದು ಬೈದು ಹೋಗಿದ್ದಾರೆ. ಅದು ಬೈದು ಹೋದಲ್ಲ, ಅವರು ಬಂದು ಹೇಳಿದಂಥ ವರ್ಡ್ ಕೇಳುವಾಗ ನಮ್ಮ ಇಡೀ ಸಮಾಜಕ್ಕೆ ಒಂದು ನೋವುಂಟಾಗಿದೆ. ಈಗಾಗಲೇ ನಮ್ಮ ಎಲ್ಲ ಬಿಲ್ಲವ ಸಂಘಟನೆಗಳು ಒಟ್ಟಾಗಿ ನಾವೊಂದು ಈ ಬಗ್ಗೆ ಏನಾದರೂ ಒಂದು ಚಿಂತನೆ ಮಾಡಬೇಕು. SP ಅವರಿಗೆ ದೂರು ಕೊಡಿ. ಅಂಥ ವ್ಯಕ್ತಿ ಯಾರು ಅವನು ನಿಜವಾಗಿ ಬಿಲ್ಲವ ಸಮಾಜ ಹೌದಾಗಿದ್ದರೆ ಅವರು ಬರಲಿ, ನಮಗೆ ಮಾರ್ಗದರ್ಶನ ಕೊಡಬೇಕಿತ್ತು. ಅವರು ನೀವು ಹೀಗೆ ಮಾಡಿ ನೀವು ದಾರಿ ತಪ್ಪಿ ಹೋಗ್ತಾ ಇದ್ದಂಥ ಮಾರ್ಗದರ್ಶನ ಅವರು ಕೊಡಬೇಕಿತ್ತು. ಅದನ್ನು ಅವರು ಕೊಡಲಿಲ್ಲ. ಅದು ಅಲ್ಲದೆ ಅವರು ಇನ್ನೂ ಕೂಡ ಸಮಯ ಇಲ್ಲ, ಸಮಯ ಉಂಟು, ಅವರು ತಪ್ಪಾಯಿತು, ನನ್ನಿಂದ ತಪ್ಪಾಯಿತು ಅನ್ನತಕ್ಕಂಥ ಒಂದು ಮಾತನ್ನು ಹೇಳಿಕೊಂಡು ಅವರು ಬಂದು ಕ್ಷೇತ್ರಕ್ಕೆ ಬಂದರೆ ಖಂಡಿತವಾಗಿಯೂ ನಮ್ಮ ಕ್ಷೇತ್ರದ ದೇವರು ಅವರನ್ನು ಕ್ಷಮೆ ಮಾಡ್ತಾರೆ. ಅವರಿಗೆ ಒಳ್ಳೆಯದಾಗಲಿ. ಇದರಿಂದ ಏನಾಗಿದೆ ಅಂತ ಬಿಲ್ಲವ ಸಮಾಜ ಅಲ್ಲ, ಇದು ಇನ್ನು ಮುಂದೆ ಬೇರೆ ಸಮಾಜಕ್ಕೂ ಕೂಡ ಒಂದು ಬರುವಂಥ ಒಂದು ಇದು ರೀತಿ. ಇವರಿಂದಾಗಿ ಬಿಲ್ಲವ ಸಮಾಜ ಅಲ್ಲದೆ ಇನ್ನೊಂದು ಸಮಾಜಕ್ಕೂ ಕೂಡ ತೊಂದರೆ ಆಗದ ರೀತಿಯಲ್ಲಿ ಆಗಲಿ. ಮತ್ತು ನಾವೇನು ಗಲಾಟೆ ಮಾಡಿ ಅವರನ್ನು ಇದು ಮಾಡಿದ ಅವರಿಗೆ ಶಿಕ್ಷೆ ಕೊಡಬೇಕಂತ ನಾವು ಹೇಳುವವರಲ್ಲ. ಅವರಿಗೊಂದು ಮನಸ್ಸು ಪರಿವರ್ತನೆ ಆಗಿ ಕ್ಷೇತ್ರಕ್ಕೆ ಬಂದು ಅವರು ತಪ್ಪು ಕೇಳಿ, ನಂದು ತಪ್ಪಾಯಿತು, ನಾನು ಹೇಳಿ ತಪ್ಪಾಯಿತು ಅಂತ ಹೇಳಿ, ಮತ್ತು ನಮಗೆ ಏನಾಗಬೇಕು, ನಾವು ಏನು ತಪ್ಪಿದ್ದೇವೆ ನಾವು ನಮಗೆ ಮಾರ್ಗದರ್ಶನ ಕೊಡಲಿ, ಅದಕ್ಕೂ ನಾವೆಲ್ಲ ಸಿದ್ಧರಿದ್ದೇವೆ. ಸೇವಾ ಸಂಘ ಉಡುಪಿ ಅವರ ಕಡೆಯಿಂದ ಒಂದು ದೂರು ಕೊಟ್ಟಿದ್ದಾರೆ. ಅದರ ಸಾರಾಂಶ ಏನಂದರೆ 22ನೇ ತಾರೀಕು ಅವರು ಸಂಘದ ವಿರುದ್ಧವಾಗಿ ಯಾರೋ ಒಬ್ಬರು ಅವಹೇಳನವಾಗಿ ಮಾತಾಡಿ ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟಿದ್ದಾರೆ. ಅದರಿಂದ ಅವರಿಗೆ ಭಾಳ ನೋವಾಗಿದೆ ಮತ್ತು ಸಮಾಜಕ್ಕೆ ಭಾಳ ಕೆಟ್ಟ ಹೆಸರು ಬಂದಿದೆ ಎಂದು ಅವರು ಒಂದು ದೂರನ್ನು ಕೊಟ್ಟಿದ್ದಾರೆ. ಇದರ ಬಗ್ಗೆ ವಿಡಿಯೋವನ್ನು ಅವರು ಪೆನ್ಡ್ರೈವ್ನಲ್ಲಿ ಕೊಟ್ಟಿದ್ದಾರೆ. ಮತ್ತು ವಿಡಿಯೋ ಅದನ್ನು ವೆರಿಫೈ ಮಾಡಿ ಮತ್ತು ಮುಂದೆ ಲೀಗಲ್ ಒಪಿನಿಯನ್ ತಗೊಂಡು ಕಾನೂನು ರೀತಿಯಲ್ಲಿ ಕ್ರಮ ತಗೊಂಡು ಯಾರು ಮಾಡಿದ್ದಾರೆ ಅವರನ್ನು ಐಡೆಂಟಿಫೈ ಮಾಡಿ ಆದಷ್ಟು ಬೇಗನೆ ಈ ಕೇಸನ್ನು ವೆರಿಫೈ ಮಾಡಿ. ಈ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹೀಗೆ ನಾವು ಫಸ್ಟು ಲೀಗಲ್ ಒಪಿನಿಯನ್ ತಗೊಂಡು ಆಮೇಲೆ ನಾವು ನಮ್ಮ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಇಡೀ ಕೇಸ್ ಯಾರು ಈ ಥರ ಕೆಟ್ಟ ಪದವನ್ನು ಬಳಸಿದ್ದಾರೆ ಅಟ್ಲೀಸ್ಟ್ ಅದನ್ನು ಬೇಗ ತಿಳ್ಕೊಳ್ಳೋಕ್ಕೆ ನಮ್ಮ ಕಡೆಯಿಂದ ಇನ್ವೆಸ್ಟಿಗೇಷನನ್ನು ಬೇಗ ಮಾಡ್ತೀವಿ. ಅದಕ್ಕೆ ಲೀಗಲ್ ಒಪಿನಿಯನ್ ತಗೊಳ್ತೀವಿ ಅಂತ ಹೇಳಿದ್ವಿ. ಬಿಕಾಸ್ ಅವ್ರದ್ದು ವೈಯಕ್ತಿಕವಾಗಿ ಒಂದು ಕಮ್ಯುನಿಟಿಗೆ ಸ್ಪೆಸಿಫಿಕ್ ಆಗಿ ಆಗಿದ್ದರೆ ಅದು ಪದ ಕೆಲವೊಂದು ಇದರಲ್ಲಿ ಬೀಪ್ ಬರ್ತಾ ಇತ್ತು. ಸೊ ನಮಗೇನು ಪದ ಬಳಸಿದ್ದಾರೆ ಅಂತ ಗೊತ್ತಾಗಲಿಲ್ಲ. ಅವರು ಒರಿಜಿನಲ್ ಆಡಿಯೋ ಎಂದು ಕೊಟ್ಟಿದ್ದಾರೆ. ಅದನ್ನು ವೆರಿಫೈ ಮಾಡಿ ಅದು ಒಂದು ಕಮ್ಯುನಿಟಿಗೆ ಮಾನಹಾನಿ ಥರ ಇದ್ದರೆ ಅವರು ಕೋರ್ಟ್ನಲ್ಲಿ ಹೋಗಿ ಅದನ್ನು ಕೇಸ್ ಮಾಡಿಸಬೇಕಾಗುತ್ತೆ. ಇಲ್ಲ ಅದು ಶಾಂತಿ ಕೆಡಿಸುವ ಉದ್ದೇಶದಿಂದ ಮಾಡಿದರೆ ಆಮೇಲೆ ನಾವಾಗಿ ಕೇಸ್ ಮಾಡ್ಕೋಬೋದು. ಅದಕ್ಕೆ ಲೀಗಲ್ ಒಪಿನಿಯನ್ ಒಂದು ತೊಗೊಂಡು ಆಮೇಲೆ ಕೇಸ್ ಯಾವ ರೀತಿ ಕೇಸ್ ಮಾಡಬೇಕೆಂದು ಡಿಸೈಡ್ ಮಾಡ್ತೀವಿ. ಬಟ್ ಅದರೊಳಗೆ ನಾವು ಬೇರೆ ಸೋರ್ಸಸ್ ಮುಖಾಂತರ ವೆರಿಫೈ ಮಾಡ್ತೀವಿ ಯಾರು ಇದನ್ನು ಮಾಡಿದ್ದಾರೆ ಎಂದು. ಆದಷ್ಟು ಬೇಗನೆ ವಿ ವಿಲ್ ಟ್ರೈ ಟು. ಶ್ರೀಜಿತ್, V4 ನ್ಯೂಸ್, ಉಡುಪಿ.